ಆ ಡೆಡಿಕೇಶನ್. ಆಗ ನೀವು ಕಲ್ತ್ಕೊಂಡಿದ್ದು ಶಂಕರ್ನಾಗ್ ನಂಗೆ ಒಂದು ದೊಡ್ಡ ಪಾಠ ಕಲಿಸಿದೆ. ಅದುವರೆಗೂ ನಾನು ಸ್ವಲ್ಪ ಡೈರೆಕ್ಟರ್ನ ಅಹಂ ಇರ್ತಿತ್ತು. ನಾನು ಕಷ್ಟಪಟ್ಟು ಪ್ರೊಡ್ಯೂಸರ್ ಹಿಡಿದಿರ್ತೀವಿ ಆರ್ಟಿಸ್ಟ್ಗಳಿಂದ ಇಂಟ್ರೊಡ್ಯೂಸ್. ನಾನು ತಾರಾನ್ ಬೇರೆ ಫಸ್ಟ್ ನಾನೇ ಇಂಟ್ರೊಡ್ಯೂಸ್ ಮಾಡಿರೋದು ಆಸ್ ಎ ಹೀರೋಯಿನ್. ಅದೊಂದು ಮನಸ್ಸಲ್ಲಿ ಇದೆಲ್ಲ ಇರುತ್ತಲ್ಲ. ಜಯಂತಿ ಜೊತೆ ಆಕೆಗೆ ಒಂದು ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿದೆ. ನಮ್ಮನ್ನು ಹಿಡಿಯೋರು ಯಾರೋ ಸ್ವಲ್ಪ ಗಪ್ತಲ್ಲೇ ಇರ್ತಿದ್ದೆ. ಇವರು ನಂಗೆ ಸಿನಿಮಾ ಹೀರೋ ಅಲ್ವಾ ಮಹಾಯುದ್ಧಾಗೆ. ಅಲ್ಲಿ ಸೆಟ್ಟಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸೆಟ್ಟಲ್ಲಿ ಒಂದೆರಡು ಸೋಫಾ ಇಡೋ ಸೀನ್ ಇತ್ತು. ಒಂದು 5 ಸತಿ ಕರೆದೆ ಸೋಫಾದವನ್ನ, ಆರ್ಟ್ ಡೈರೆಕ್ಟರ್ನ. ಬಂದೇ ಅದೊಂದು ಬರಲೇ ಇಲ್ಲ. ನಂಗೆ ಬೇಜಾರು, ಏನು 2 ಸತಿ ಹೇಳ್ಬೇಕು ನಿಂಗೆ, ಬಂದು ಚೇಂಜ್ ಮಾಡು ಅಂತಂದೆ. ಇಲ್ಲ ಸರ್ ಇಲ್ಲೇನೋ ಮೊಳೆ ಹೊಡಿತಾ ಇದ್ದೀನಿ ಅಂತ ಅವನು. ಇದನ್ನ ಇವರು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇದ್ರು ಯಾರು ಶಂಕರ್ನಾಗ್. ಅವ್ರಿಗೆ ಖಾಲಿ ಟೈಮ್ ಕೂತಿರಲ್ಲ ಅವ್ರು. ಅವಾಗ್ಲೇನೆ ಮೆಟ್ರೋ ಹೇಗೆ ಮಾಡಬೇಕು, ಮೆಟ್ರೋ ಸ್ಟೇಷನ್ ಎಲ್ಲ ಬರೋ ಇದೆಲ್ಲ ಹುಚ್ಚುಗಳಿತ್ತು ಅವ್ರಿಗೆ. ಆಮೇಲೆ ನಂದಿ ಬೆಟ್ಟಕ್ಕೆ ಹೋಗಿ ಟ್ರಾಮ್ ವೇ ಹಾಕಬೇಕು, ಇದೆಲ್ಲ ಹುಚ್ಚವ್ರಿಗೆ ಅವಾಗ್ಲಿಂದಾನೆ. ಯಾವಾಗಲೂ ಈ ವಾಸ್ ಎ ಬಿಸಿ ಮ್ಯಾನ್. ಅದನ್ನ ಅನಂತ್ನಾಗ್ ನನಗೆ ಕಂಪೇರ್ ಮಾಡಿ ಹೇಳಿದ್ರು. ಅದು ನಿಮ್ಗೆ ವಿಡಿಯೋ ಕಳಿಸ್ತೀನಿ. ನನಗೆ ಕೌಶಿಕನ್ ನೋಡಿದ್ರೆ ನಂಗೆ ಶಂಕರ ಜ್ಞಾಪಕ ಬರ್ತಾನೆ. ನನ್ನ ಶಂಕರ್ನಾಗೆ ನನ್ನ ಕಣ್ಣು ಮುಂದೆ ಬರ್ತಾನೆ. ಅದೇ ಥರ ಕೌಶಿಕ್ ಶೂಟಿಂಗ್ ಸೆಟ್ಟಿಗೆ ಬಂದರೆ ನನ್ನ ಸೆಟ್ಟಲ್ಲಿ ಯಾವಾಗಲೂ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ಸ್ಟುಡಿಯೋ ಕೆಲಸ ಇನ್ಯಾವುದೋ ಶೂಟಿಂಗ್ ಕೆಲಸ ಮಾಡ್ತಾರೆ. ಐ ಲೈಕ್ ಕೌಶಿಕ್, ಹೀ ಈಸ್ ನನ್ ಅದರ್ ದ್ಯಾನ್ ಶಂಕರ್ ಅಂತ ಅನಂತ್ ಹೇಳಿದ್ದಾರೆ. ಜಸ್ಟ್ ಐ ವಿಲ್ ಸೆಂಡ್ ದಟ್ ವಿಡಿಯೋ ಟು ಯು, ನಿಮ್ಗೊಂದು ರೆಫರೆನ್ಸ್ ಆಗಿರುತ್ತೆ ಅಷ್ಟೇ. ಸೊ ಆಮೇಲೆ ಈ ಮನುಷ್ಯ ನನ್ನ ಒಂದ್ಸತಿ ನೋಡಿದ್ರು, ಬ್ರೀಫ್ ಕೇಸು ಅವ್ರದ್ದು ಎತ್ತಿಟ್ಬಿಟ್ಟು ಬಾಯಿಲಿ ಅಂತ ನನ್ನ ಕರೆದ್ರು. ಏನು ಸರ್ ಅಂದೆ. ಹಿಡ್ಕೋ ಆ ತುದಿನ ಅಂದರು. ಆ ಸೋಫಾನ ಅವ್ರು ಬಂದು ಇನ್ನೊಂದು ತುದಿಲಿ ನಿಂತಿದ್ದಾರೆ ಹಿಡ್ಕೊಂಡು. ಎಲ್ಲಿಗೆ ಬೇಕೀಗ ನಿಂಗೆ, ನಿಂದೇನು ಆ್ಯಂಗಲ್ಲು ಅಲ್ಲಿಗೆ ತೊಗೊಂಬ ಇಡು. ಸೊ ನೀವೇ ನೀ ಇಡು ಕೌಶಿಕ್, ಇದು ಫೀಲ್ಡು ನಿನಗೆ ಗೊತ್ತಿಲ್ಲ. ಇಲ್ಲಿ ನೀ ಬೇರೆಯವ್ರ ಮೇಲೆ ಡಿಪೆಂಡ್ ಆದರೆ ಲೈಫ್ ಲಾಂಗ್ ನಿನ್ನ ಡಿಪೆಂಡೇ ಮಾಡ್ತಾರೆ ಅವರು. ಯು ಶುಡ್ ಟೆಲ್ ದಮ್ ಐ ಆಮ್ ನಾಟ್ ಡಿಪೆಂಡಿಂಗ್ ಆನ್ ಯು ಅಂತ ನೀವು ಪ್ರೂವ್ ಮಾಡಿದ್ರೆ ಮಾತ್ರ ಅವ್ರು ನಿನ್ನ ಹತ್ರ ಬರೋದು. ತಗೋ ಸೂಟ್ ಕೇಸ್ ಎಲ್ಲಿ ಬೇಕೋ ಸರಿ, ಬ್ರೀಫ್ ಕೇಸ್ ಸೋಫಾ ಎಲ್ಲಿ ಇಡಬೇಕು ಅಲ್ಲಿ ಇಡು ಅಂದ್ರು. ಲಿಟ್ರಲಿ ಹಿ ಟುಕ್ ದ ಸೋಫಾ ಅಂಡ್ ಕೀಪ್ ಇಟ್ ಅಕಾರ್ಡಿಂಗ್ ಟು ಮೈ ಸ್ಟೈಲ್. ಅದು ನೋಡ್ತಿದ್ದಂಗೆ ಅವ್ನು ಓಡ್ ಬಂದ, ಎಲ್ಲ ಬಿಟ್ಬಿಟ್ಟು ಸುತ್ತಿಗೆ ಗಿತ್ತಿಗೆ ಎಲ್ಲ ಬಿಟ್ಟು ಸರ್ ಇಡ್ತೀನಿ. ಶಂಕರ್ ಕೈ ಹಾಕ್ಬಿಟ್ರಲ್ಲ ಅವ್ನಿಗೆ ಟೆನ್ಷನ್ನು. ಅವತ್ತು ಪಾಠ ಕಲಿಸಿದ್ರು, ನೀನು ಸೆಟ್ಟಲ್ಲಿ ಇಂಥವ್ರೇ ಮಾಡಬೇಕು ಅಂತ ಹೇಳು, ಮಾಡಿಬಿಟ್ರೆ ಸಂತೋಷ. ಅದರ್ವೈಸ್ ಡೋಂಟ್ ಬಿಕಮ್ ಅಪ್ಸೆಟ್, ಡೋಂಟ್ ಸ್ಕೋಲ್ಡ್ ದೆಮ್, ಯು ಗೋ ಅಂಡ್ ಸ್ಟಾರ್ಟ್ ಡೂಯಿಂಗ್ ಇಟ್. ಅವ್ರಿಗೆ ಪಿಂಚ್ ಆಗುತ್ತೆ. ಹೀಗಿದ್ರೆ ಮಾತ್ರ ಈ ಫೀಲ್ಡ್ ನೀನು ಕೆಲಸ ತಗೋಬಹುದು, ಇಲ್ಲಿ ನೀನು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಕೊಟ್ಟು ಇವತ್ತಿಗೂ ಅಪ್ಲೈ ಮಾಡ್ತೀನಿ. So you handle all the work. Yes, ನಾನು ಡೈರೆಕ್ಟ್ ಮಾಡ್ತಾ ಇರ್ತೀನಿ. ಆರ್ಟಿಸ್ಟ್ ಏನೋ ಮೂಮೆಂಟ್ ರೈಟ್ ಟು ಲೆಫ್ಟ್ ಎಲ್ಲೋ ಬರಬೇಕಾಗಿರುತ್ತೆ, ಅಲ್ಲೊಂದು ಚಾಕ್ ಪೀಸ್ ಮಾರ್ಕ್ ಮಾಡಬೇಕಾಗಿರುತ್ತೆ. 5-6 ಸತಿ ಹೇಳಿರ್ತೀನಿ, ಗಮನಿಸ್ತಾನೆ ಇರಲ್ಲ ಯಾರುವೆ. ಸೀದಾ ಚಾಕ್ ಪೀಸ್ ತಗೋತೀನಿ, ನಾನು ಅಲ್ಲೋಗಿ ಮಾರ್ಕ್ ಮಾಡೋಕೆ ಕ್ಯಾಮ್ರಾ ಸರ್ ನೀವೇ ಹೋಗ್ತಿರೋದು ಅವು ನೋಡಿ ಬರ್ತಾನೆ ಕ್ಯಾಮ್ರಾಮನ್. ಅಂದರೆ ಅದೇನಾಗುತ್ತೆ, ಒಬ್ಬ ಕ್ಯಾಪ್ಟನ್ ಆಫ್ ದಿ ಶಿಪ್, ಟೀಮ್ ಲೀಡರ್ ಏನಾದ್ರು ತಾನೇ ಖುದ್ದು ಮಾಡಕ್ಕೆ ಹೋದಾಗ ಎವ್ರಿಬಡಿ ಟೇಕ್ಸ್ ಇಟ್ ಇನ್ ಎ ಪ್ಲೆಷರ್. ನಾನು ಬರೀ ದರ್ಪ ತೋರಿಸ್ಕೊಂಡು ಸೋಪ್ ಮೇಲೆ ಹೇಳ್ತಾರೆ ಒಳಗಡೆ, ನನ್ನ ಮಗ ಏನು ಅವ್ನು ಮಾಡಿದಾರೋ ಡೈರೆಕ್ಷನ್ನ, ಸುಮ್ಮನೆ ಬಿಲ್ಡಪ್ ತಗೋತಾನಪ್ಪ ಅಂದ್ಬಿಡ್ತಾರೆ. ದಟ್ ಈಸ್ ದಿ ಬಿಹೇವಿಯರ್ ಆಫ್ ದಿ ಸ್ಟಾಫ್. ವೆನ್ ಯು ಡೂ ಇಟ್ ದೇ ಫೀಲ್ ಗಿಲ್ಟ್. ಇದು ನನಗೆ ಶಂಕರ್ನಾಗ್ ಅವರಿಂದ ನಾನು ಕಲಿತ ಕೆಲವು ಪಾಠಗಳು.